ನಮಸ್ತೆ ವೀಕ್ಷಕರೇ, ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ. ನಾನು ಸವಿತಾ ದೊಡ್ಡಯ್ಯ. ಬೆಂಗಳೂರು, ತುಮಕೂರು, ಹಾಸನ, ಮೈಸೂರು ಭಾಗಗಳಿಗೆ ಆದಷ್ಟು ಬೇಗ ನಮೋ ಭಾರತ್ ರ್ಯಾಪಿಡ್ ರೈಲು ಬಿಡುವ ಯೋಜನೆ ಇದೆ ಎಂದು ಕೇಂದ್ರ ರೈಲ್ವೆ ರಾಜ್ಯ ಸಚಿವ ವಿ ಸೋಮಣ್ಣ ತಿಳಿಸಿದ್ದಾರೆ. ತುಮಕೂರಿನಲ್ಲಿ ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡಿದ ರೈಲ್ವೆ ರಾಜ್ಯ ಸಚಿವ ವಿ ಸೋಮಣ್ಣ ಅವರು, ನಾನು ತುಮಕೂರಿನಿಂದ ಬೆಂಗಳೂರಿಗೆ 20 ರೂಪಾಯಿ ಮೆಮೊ ಟ್ರೈನ್ ಬಿಟ್ಟೆವು. ನಂತರ ಮೈಸೂರಿಗೂ ಇದನ್ನ ವಿಸ್ತರಣೆ ಮಾಡಿದೆವು. ಈಗ ಈ ಟ್ರೈನ್ಗೆ ಬಹಳ ಬೇಡಿಕೆ ಹೆಚ್ಚಾಗಿದ್ದು, ಬೆಂಗಳೂರು, ತುಮಕೂರು, ಹಾಸನ, ಮೈಸೂರು ಭಾಗಕ್ಕೂ ನಮೋ ಭಾರತ್ ರ್ಯಾಪಿಡ್ ರೈಲು ಬಿಡಲು ಚಿಂತನೆ ನಡೆಸಿದ್ದು, ಆದಷ್ಟು ಬೇಗ ಈ ಯೋಜನೆ ಕಾರ್ಯರೂಪಕ್ಕೆ ಬರಲಿದೆ ಎಂದು ತಿಳಿಸಿದರು. ಈಗಾಗಲೇ ಸಬರ್ಬನ್ ರೈಲ್ಗೆ ಒಂದು ದಾರಿ ಬಂದಿದ್ದೀವಿ. ಇದಕ್ಕಿಂತ ಮಿಗಿಲಾಗಿ ಒಂದು ಮೆಮೊ ಅಂತ ಟ್ರಯಲ್ ಬೇಸಿಕ್ಸ್ ಆಗಿ ನಾನು ಮಂತ್ರಿ ಆದಮೇಲೆ ತುಮಕೂರಿನಿಂದ ಬೆಂಗಳೂರಿಗೆ ಬಿಟ್ವಿ. 20 ರೂಪಾಯಿ ಕೊಟ್ಟರೆ ತುಮಕೂರಿನಲ್ಲಿ ಹತ್ತಾರೆ, ಬೆಂಗಳೂರಿನಲ್ಲಿ ಹಿಡಿತಾರೆ. ಇದನ್ನು ಯಾಕೆ ಮಾಡಬಾರ್ದು ಅಂತ ಮೈಸೂರಿಗೂ ಮಾಡಿದ್ವಿ ವಿಸ್ತರಣೆ. ಇವಾಗ ನಮಗೆ ಡಿಮ್ಯಾಂಡ್ ಬಂದಿದೆ. ಬೆಂಗಳೂರಿಂದ ಮೈಸೂರಿಗೆ ಹೋಗ್ಬೇಕಾದ್ರೆ ಇನ್ನೂ ಒಂದಷ್ಟು ಬೇಕು ಅಂತ. ಅದಕ್ಕೆ ನಾವೇನು ಮಾಡಿದ್ದೀವಿ, ಇವಾಗ ಬೆಂಗಳೂರು, ತುಮಕೂರು, ಹಾಸನ, ಮೈಸೂರು ಈ ರೀತಿಯಾಗಿ ಒಂದು ನಮೋ ಭಾರತ್ ರ್ಯಾಪಿಡ್ ರೈಲನ್ನು ಬಿಡಬೇಕು ಅನ್ನೋ ಚಿಂತನೆಯನ್ನು ಮಾಡಿದ್ದೇವೆ. ನನಗನ್ನಿಸದೆ ಇದು ಕೂಡ ಕಾರ್ಯರೂಪಕ್ಕೆ ತರ್ತಕ್ಕಂಥ, ಅದಕ್ಕೆ ನಾವು ಚಿಂತನೆಯನ್ನು ಮಾಡ್ತೀವಿ. ಶಿರಾ ತಾಲೂಕಿನ ಕಾಳಾಪುರ ಗ್ರಾಮದ ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿ ಜಾತ್ರಾ ಮಹೋತ್ಸವ ಹಾಗೂ ಬ್ರಹ್ಮರಥೋತ್ಸವ ಅದ್ದೂರಿಯಾಗಿ ನಡೆಯಿತು. ತುಮಕೂರು ಹಾಲು ಒಕ್ಕೂಟದ ನಿರ್ದೇಶಕ ಎಸ್.ಆರ್. ಗೌಡ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡು ಸ್ವಾಮಿಯ ಕೃಪೆಗೆ ಪಾತ್ರರಾದರು. ನಂತರ ಮಾತನಾಡಿದ ಅವರು, ದೇವರು ಸಂತೃಪ್ತನಾದರೆ ನಾಡಿಗೆ ಸುಭಿಕ್ಷೆ ಪ್ರಾಪ್ತಿಯಾಗಲಿದೆ. ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಜಾತ್ರಾ ಮಹೋತ್ಸವ ಹೇಗೆ ಸರಾಗವಾಗಿ ಹರಿಯಿತೋ ಅದೇ ರೀತಿ ನಂಬಿದ ಭಕ್ತರ ಎಲ್ಲರೂ ಕಷ್ಟ ಕಾರ್ಪಣ್ಯಗಳು ದೂರವಾಗಲಿ. ಜಾತ್ರಾ ಮಹೋತ್ಸವಗಳು ಪರಸ್ಪರ ಸ್ನೇಹ ಬಾಂಧವ್ಯವನ್ನ ಗಟ್ಟಿಗೊಳಿಸುವಲ್ಲಿ ಹೆಚ್ಚು ಸಹಕಾರಿಯಾಗಿದೆ ಎಂದು ತಿಳಿಸಿದರು. ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿ ಬ್ರಹ್ಮರಥೋತ್ಸವದಲ್ಲಿ ಸಾವಿರಾರು ಭಕ್ತರು ಪಾಲ್ಗೊಂಡು ರಂಗನಾಥ ಸ್ವಾಮಿಯ ಆಶೀರ್ವಾದ ಪಡೆದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಅಂಬುಜಾ, ಎಸ್.ಆರ್. ಗೌಡ, ಮುಖಂಡರಾದ ಸಂಗಾರು ವೀರಣ್ಣ ಸೇರಿದಂತೆ ಸಾವಿರಾರು ಭಕ್ತರು ಬ್ರಹ್ಮರಥೋತ್ಸವದಲ್ಲಿ ಪಾಲ್ಗೊಂಡಿದ್ದರು. ಯುಗಾದಿ ಮತ್ತು ಬಕ್ರೀದ್ ಹಬ್ಬದ ಅಂಗವಾಗಿ ರಾಜ್ಯ ಸರ್ಕಾರ ರಾಜ್ಯದ ಬಡಜನರಿಗೆ ಸಿಹಿ ಸುದ್ದಿ ನೀಡಿದೆ. ಬಿಪಿಎಲ್ ಪಡಿತರ ಹೊಂದಿರುವ ಪ್ರತಿ ಸದಸ್ಯರಿಗೆ ಈ ತಿಂಗಳು 15 ಕೆಜಿ ಅಕ್ಕಿ ನೀಡಲಿದೆ. ರಾಜ್ಯದ ಪ್ರತಿ ಬಡವರಿಗೆ ಇನ್ನು ಮುಂದೆ ಹಣದ ಬದಲಿಗೆ ಅಕ್ಕಿ ನೀಡಲಿದೆ ಎಂದು ತಹಶೀಲ್ದಾರ್ ಮಂಜುನಾಥ್ ಕೊರಟಗೆರೆಯಲ್ಲಿ ತಿಳಿಸಿದ್ದಾರೆ. ಕೊರಟಗೆರೆಯ ಆಹಾರ ಮತ್ತು ನಾಗರಿಕ ಇಲಾಖೆಯ ಶಿರಸ್ತೆದಾರ್ ಲಕ್ಷ್ಮಿ ಮಾತನಾಡಿ, ಪಡಿತರ ಚೀಟಿಗಳ ಪ್ರತಿ ಫಲಾನುಭವಿಗಳಿಗೆ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ ಅನ್ವಯ ವಿತರಿಸಲಾಗುವ 5 ಕೆಜಿ ಆಹಾರ ಧಾನ್ಯದೊಂದಿಗೆ ರಾಜ್ಯ ಸರ್ಕಾರದ ವತಿಯಿಂದ ಹೆಚ್ಚುವರಿಯಾಗಿ 5 ಕೆಜಿ ಆಹಾರ ಧಾನ್ಯದ ಬದಲಾಗಿ ಡಿಬಿಟಿ ಮೂಲಕ ಹಣ ವರ್ಗಾಯಿಸಲಾಗುತ್ತಿತ್ತು. ಆದರೆ ಈಗ ಪಡಿತರ ಚೀಟಿ ಫಲಾನುಭವಿಗಳಿಗೆ ಹೆಚ್ಚುವರಿ 5 ಕೆಜಿ ಅಕ್ಕಿಯನ್ನು ಹಂಚಿಕೆ ಮಾಡಲಾಗದ ಕಾರಣ ಫೆಬ್ರವರಿ ತಿಂಗಳು 5 ಕೆಜಿ ಅಕ್ಕಿಯ ಜೊತೆಗೆ ಮಾರ್ಚ್ ತಿಂಗಳ 10 ಕೆಜಿ ಅಕ್ಕಿಯನ್ನ ಸೇರಿಸಿ 15 ಕೆಜಿ ಅಕ್ಕಿಯನ್ನ ಕೊಡಲು ರಾಜ್ಯ ಸರ್ಕಾರ ತೀರ್ಮಾನಿಸಿದ್ದು, ಇದರ ಸದುಪಯೋಗವನ್ನು ಪಡೆದುಕೊಳ್ಳುವಂತೆ ಪಡಿತರದಾರರಿಗೆ ತಿಳಿಸಿದ್ದಾರೆ. ಈ ವೇಳೆ ತಹಶೀಲ್ದಾರ್ ಮಂಜುನಾಥ್ ಮಾತನಾಡಿ, ಅಂತ್ಯೋದಯ ಕಾರ್ಡ್ 4,494, ಬಿಪಿಎಲ್ ಕಾರ್ಡ್ 37,059, ಒಟ್ಟು 41,553 ಕಾರ್ಡುದಾರರು ಈ ಯೋಜನೆಯ ಲಾಭವನ್ನ ಪಡೆಯಲಿದ್ದಾರೆ. ಪ್ರತಿ ಬಡವರ ಹಸಿವನ್ನ ನೀಗಿಸಲು ಸಿದ್ಧವಾಗಿದೆ ರಾಜ್ಯ ಸರ್ಕಾರ. ಯಾವುದೇ ಪಡಿತರ ಅಂಗಡಿಯಲ್ಲಿ ಸಮಸ್ಯೆ ಬಂದಲ್ಲಿ ಅಥವಾ ಕಾಳಸಂತೆಯಲ್ಲಿ ಮಾರುವುದಾಗಲಿ ಕಂಡು ಬಂದಲ್ಲಿ ತಕ್ಷಣ ನಮ್ಮ ಗಮನಕ್ಕೆ ತನ್ನಿ ಎಂದು ತಿಳಿಸಿದರು. ಹಣದ ಬದಲು ಅಕ್ಕಿ ಕೊಡ್ತಾ ಇದ್ದಾರೆ. ಈ ಸರ್ಕಾರದವರು ಇದು ಮಾಡ್ತಾ ಇದ್ದಾರೆ. ಹಿಂಗೆ ಕಂಟಿನ್ಯೂ ಮಾಡಿದರೆ ತುಂಬ ಒಳ್ಳೆಯದು. ಎಲ್ಲ ಜನಗಳಿಗೂ ಸೌಕರ್ಯ ಆಗುತ್ತೆ. ಪ್ರತಿಯೊಬ್ಬರಿಗೂ ಅಕ್ಕಿ ಸಿಗುತ್ತೆ. ಎಲ್ಲ ಅನ್ನ ಭಾಗ್ಯ ಯೋಜನೆ ಅಡಿಯಲ್ಲಿ ಎಲ್ಲರಿಗೂ ಅನುಕೂಲ ಆಗುತ್ತೆ. ಅಲ್ಲ, ಈಗ ಮೊದಲು 5 ಕೆಜಿ ಹಣ ಕೊಡಬೇಕು. ನಮಗೆ 5 ಕೆಜಿ ಹಣ ಬೇಡ, ಹಣದ ಬದಲು ಅಕ್ಕಿನೇ ಕೊಡಬೇಕು ಅಂತ ನಾವು ಈಗ ಹಣದ ಬದಲಿಗೆ ಅಕ್ಕಿನೇ ಕೊಡ್ತಾ ಇದ್ದಾರೆ. ಇದರಿಂದ ಒಳ್ಳೇದಾಗುತ್ತಾ ಅಥವಾ ಏನು? ಇದು ಭಾಳ ಒಳ್ಳೇದಾಗುತ್ತೆ. ಎಲ್ಲರಿಗೂ ಒಳ್ಳೆ ರೆಸ್ಪಾನ್ಸ್ ಸಿಗುತ್ತೆ. ಎಲ್ಲರಿಗೂ ಅಕ್ಕಿ ಅಂದರೆ ಎಲ್ಲ ಜನಕ್ಕೂ ಒಂಥರ ಅನುಕೂಲ ಆಗುತ್ತೆ ನಮ್ಮ ಅನಿಸಿಕೆ. ಇದರಿಂದ ಬಡವರು ತುಂಬ ಅನುಕೂಲ. ಚಿಕ್ಕನಳ್ಳಿ ನ್ಯಾಯಬೆಲೆ ಅಂಗಡಿಯಿಂದ ಫಯಾಜುಲ್ಲಾ ಅಂತ.
ಈಗ ಫೆಬ್ರವರಿಯಿಂದ 5 ಕೆ ಜಿ ಕೊಟ್ಟಿದ್ರು ಸೆಂಟ್ರಲಿಂದ. ಈಗ ಅದೇ ಥರ ಅಮೌಂಟ್ ಬರ್ತಿತ್ತು. ಈಗ ಅಮೌಂಟ್ ಬದಲು ಫೆಬ್ರವರಿ ತಿಂಗಳದು 5 ಕೆ ಜಿ ಪ್ಲಸ್ಸು ಸ್ಟೇಟ್ ಗೌರ್ಮೆಂಟಿದು 10 ಕೆ ಜಿ, ಟೋಟಲ್ 15 ಕೆ ಜಿ ಒಬ್ರು ಕೊಡ್ತಾಯಿದ್ದೀವಿ. ಒಬ್ಬ ಯೂನಿಟ್ಗೆ 15ರಂತೆ ಇಬ್ಬರು ಇದ್ದರೆ 30 ಕೆ ಜಿ BPL ಕಾರ್ಡ್ಗೆ, 3 ಜನ ಇದ್ದರೆ 45, 4 ಜನ ಇದ್ದರೆ 60, 5 ಜನ ಇದ್ದರೆ 75, 6 ಜನ ಇದ್ದರೆ 90. ಈ ಥರ ಕಂಟಿನ್ಯೂ ಆಗಿ ಒಬ್ರಿಗೆ 15 ಕೆ ಜಿ. ಇದು BPL ಕಾರ್ಡ್ದಾರರಿಗೆ ಮಾತ್ರ. ಆಮೇಲೆ ಅಂತ್ಯೋದಯ ಕಾರ್ಡ್ದಾರರಿಗೆ 1 ರಿಂದ 3 ಜನ ಇದ್ದರೆ 35, 1 ರಿಂದ 4 ಜನ ಇದ್ದರೆ 45. ಅದೇ ಥರ ಕಂಟಿನ್ಯೂ ಆಗಿರ್ತೈತೆ. ಈ ಥರ ಗೌರ್ಮೆಂಟ್ ಸರ್ಕಾರ ಈಗ ಹಣದ ಬದಲು ಅಕ್ಕಿಯನ್ನು ಕೊಡ್ತಾರೆ. ಜನ ಅನ್ನಭಾಗ್ಯವನ್ನು ಕೊಡ್ತಾರೆ. ಈಗ ಏಪ್ರಿಲಿಂದ ಮಾಮೂಲಿ ಸೆಂಟ್ರಲಿಂದ 5 ಕೆ ಜಿ, ಸ್ಟೇಟಿಂದ 5 ಕೆ ಜಿ 10 ಕೆ ಜಿ ಕೊಡ್ತದೆ. 10 ಕೆ ಜಿ ಬರುತ್ತೆ. ಈಗ ಏನು ರಾಜ್ಯ ಸರ್ಕಾರ ಹಣ ಕೊಡ್ತಾ ಇತ್ತು ಅದ್ರ ಬದಲಿಗೆ ಅಕ್ಕಿ ಕೊಡೋದಕ್ಕೆ ನಿರ್ಧಾರ ಮಾಡಿದೆ. ಟೋಟಲ್ ಮುಂದಿನ ತಿಂಗಳಿಂದ 10 ಕೆ ಜಿ ಸಿಗುತ್ತಾ? ಮುಂದಿನ ತಿಂಗಳಿಂದ 10 ಕೆ ಜಿ ಕೊಡ್ತಾರೆ. ಈ ಮಾರ್ಚ್ ತಿಂಗಳು ಮಾತ್ರ 15 ಕೆ ಜಿ ಒಬ್ಬರಿಗೆ. ಏನದು ಕಳೆದ ಬಾರಿ ಫೆಬ್ರವರಿ ತಿಂಗಳದ 5 ಕೆ ಜಿ? ಕಳೆದ ಬಾರಿ ಫೆಬ್ರವರಿ ತಿಂಗಳದು 5 ಕೆ ಜಿ ಪ್ಲಸ್ ಈ ತಿಂಗಳದು ರಾಜ್ಯ ಸರ್ಕಾರದ 5, 10, ಸೆಂಟ್ರಲ್ದು 5, ಟೋಟಲ್ 15 ಒಬ್ಬರಿಗೆ. 15 ಕೆ ಜಿ ಅಕ್ಕಿ ಸಿಗ್ತದೆ. ಅದು ಈ ತಿಂಗಳು. ಮುಂದಿನ ತಿಂಗಳಿಂದ ಯಥಾಸ್ಥಿತಿ 10 ಕೆ ಜಿ ಸಿಗುತ್ತೆ. 10 ಕೆ ಜಿ ಕೊಡ್ತಾರೆ. ಓಕೆ. ನಿಮ್ಮ ಹೆಸರು? ಫಯಾಜ್ ಅಂತ, ಚಿಕ್ಕನಹಳ್ಳಿ ನ್ಯಾಯಬೆಲೆ ಯೂನಿವರ್ಸಿಟಿ. ಶಶಿಮಾ ಈ ದಿವಸ 5 ಕೆ ಜಿ ಅಕ್ಕಿ ಕೊಡ್ತಾ ಇದ್ರು. ಇವಾಗ ಅಕ್ಕಿನೇ ಕೊಡಲಿ. ಅಕ್ಕಿನೇ ಕೊಟ್ಟರೆ ಒಳ್ಳೇದಂತೀರಾ? ಅಕ್ಕಿನ ಕೊಟ್ಟರೆ ಒಳ್ಳೇದು. ಈ ತಿಂಗಳು ಎಷ್ಟು ಕೊಡ್ತಿದ್ದಾರೆ ಅಕ್ಕಿ ನಿಮಗೆ? ಈ ತಿಂಗಳು ಇವಾಗ ಏನು 15 ಕೆ ಜಿ ಕೊಡ್ತಾರೆ. ಹಾಂ. ಒಬ್ಬರಿಗೆ 15 ಕೆ ಜಿ. ನೀವು ಎಷ್ಟು ಜನ ಇದ್ದೀರಾ ಮನೇಲಿ? ನಾವು 4 ಜನ ಇದ್ದೀವಿ. 4 ಜನ. ಹಂಗಾದ್ರೆ 60 ಕೆ ಜಿ ಅಕ್ಕಿ ಬರುತ್ತೆ ನಿಮಗೆ ಇವತ್ತೇ. ಖುಷಿ ಆಗುತ್ತೆ ಏನು ಅನ್ಸುತ್ತೆ? ಸಂತೋಷ. ಈಗ ಅಕ್ಕಿ ಬದಲಿಗೆ ಹಣ ಕೊಡ್ತಿದ್ರಲ್ಲ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಅದ್ರ ಬದಲು ಅಕ್ಕಿನೇ ಹಾಕಲಿ. ಅಕ್ಕಿನೇ ಕೊಟ್ಟರೆ ಒಳ್ಳೇದು ಅಂತೀರಾ? ಗೃಹಲಕ್ಷ್ಮಿ ಆಗ್ತದೆ ಸಾಕು. ಹೌದಾ? ಸರಿ. ನಿಮ್ಮ ಹೆಸರು? ಆಯಿಷಾ ಸಿಂಗ್. ಕೊರಟಗೆರೆ ತಾಲೂಕಿನ ಎಲ್ಲ ಪಡಿತರ ಚೀಟಿದಾರರಿಗೆ ಈ ಮೂಲಕ ತಿಳಿಸೋದೇನೆಂದರೆ, ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಅನ್ನಭಾಗ್ಯ ಯೋಜನೆಯಡಿ ಪ್ರತಿ ವ್ಯಕ್ತಿಗೆ 10 ಕೆ ಜಿ ಅಕ್ಕಿ ನೀಡುವುದಾಗಿ ಘೋಷಣೆಯಾಗಿತ್ತು. ಆದರೆ ಈವರೆಗೆ 5 ಕೆ ಜಿ ಹೆಚ್ಚುವರಿ ಅಕ್ಕಿಯ ಬದಲಾಗಿ ತಮ್ಮ ಖಾತೆಗಳಿಗೆ DBT ಮೂಲಕ ಹಣ ಜಮೆ ಆಗ್ತಿತ್ತು. ಆದರೆ ಫೆಬ್ರವರಿ 2025ನೇ ಮಾಹೆಯಿಂದ DBTಯ ಬದಲಾಗಿ 5 ಕೆ ಜಿ ಹೆಚ್ಚುವರಿ ಅಕ್ಕಿಯನ್ನೇ ನೀಡುವುದಾಗಿ ಸರ್ಕಾರ ಆದೇಶ ಆಗಿದೆ. ಆದ್ದರಿಂದ ಈ ಮಾರ್ಚ್ ಮಾಹೆಯಲ್ಲಿ ಮಾತ್ರ ನಾವು ನಿಮ್ಗೆ ತಿಳಿಸೋದೇನಂತಂದರೆ, ಫೆಬ್ರವರಿ ಮಾಹೆಯ 5 ಕೆ ಜಿ ಅಕ್ಕಿ ಹೆಚ್ಚುವರಿಯೊಂದಿಗೆ ಈ ಮಾಹೆಯ 10 ಕೆ ಜಿ ಅಕ್ಕಿ ಸೇರಿ ಪ್ರತಿ ವ್ಯಕ್ತಿಗೆ 15 ಕೆ ಜಿ ಅಕ್ಕಿ ಹಂಗೆ ನಿಮಗೆ ದೊರಕುತ್ತೆ. ಸೊ ಇದು BPL ಕಾರ್ಡ್ದಾರರಿಗೆ ಇದು ಈ ರೀತಿ ಅಕ್ಕಿ ದೊರಕುತ್ತೆ. ಸೊ AY ಕಾರ್ಡ್ದಾರರಿಗೆ ಸ್ಕೇಲ್ ಆಫ್ ಇಶ್ಯೂ ಅಂಥೇಳಿ ನಮ್ಮ ಇಲಾಖೆ ವತಿಯಿಂದ ಇದೆ. ಎಲ್ಲ ನ್ಯಾಯಬೆಲೆ ಅಂಗಡಿಗಳ ಮುಂದೆ ಅದನ್ನು ಪ್ರದರ್ಶಿಸಿರ್ತೇವೆ. ಆ ಸ್ಕೇಲ್ ಆಫ್ ಇಶ್ಯೂನ ಮೇರೆಗೆ ಪ್ರತಿ AY ಪಡಿತರ ಚೀಟಿದಾರರಿಗೆ ಅದ್ರ ಬೇಸಿಸ್ ಮೇಲೇ ಅಕ್ಕಿ ವಿತರಣೆ ಮಾಡ್ತಾರೆ. ಉದಾಹರಣೆಗೆ ಈಗ BPL ಕಾರ್ಡ್ದಾರರು ಮನೆಯಲ್ಲಿ 4 ಜನ ಇದ್ದಾರೆ ಅಂತಂದರೆ, ಸೊ ಒಬ್ಬ ವ್ಯಕ್ತಿಗೆ 15 ಕೆ ಜಿ ಅಂತೆ, 15 × 4, ಸೊ 60 ಕೆ ಜಿ ಅಕ್ಕಿ 60 ಕೆ ಜಿ. AY ಕಾರ್ಡ್ದಾರರಿಗೆ 3 ಜನ ಇರೋವರೆಗೂ ಅವರಿಗೆಲ್ಲ 35 ಕೆ ಜಿ ಅಕ್ಕಿ ದೊರಕುತ್ತೆ. 3ಕ್ಕಿಂತ ಜಾಸ್ತಿ ಸದಸ್ಯರು ಇರುವಂಥವರಿಗೆ ಸೊ ಸ್ಕೇಲ್ ಆಫ್ ಇಶ್ಯೂ ಮೇರೆಗೆ ಎಲ್ಲರಿಗೂ ವಿತರಣೆ ಮಾಡ್ತಾರೆ. ಸೊ ಇದರ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳಿ ನಾವು ನಿಮ್ಗೆ ತಿಳಿಸುತ್ತಾ, ಹಾಗೂ ಪಡಿತರವನ್ನು ಯಾರು ಕಾಳಸಂತೆಯಲ್ಲಾಗಲಿ ಬೇರೆ ರೀತಿಯಲ್ಲಿ ಮಾರ್ಕೊಳ್ಳದೆ ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳಿ ನಾವು ಕೂಡ ನಿಮ್ಗೆ ತಿಳಿಸ್ತೀವಿ. ಧನ್ಯವಾದಗಳು. ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯಿಂದ ಕೊರಟಗೆರೆ ತಾಲೂಕಲ್ಲಿ ಸುಮಾರು 4494 ಅಂತ್ಯೋದಯ ಕಾರ್ಡುದಾರರಿಗೆ ಹಾಗೂ ಸುಮಾರು 37,059 ಕಾರ್ಡುದಾರರಿಗೆ BPL ಕಾರ್ಡುದಾರರಿಗೆ ನಮ್ಮ ಇಲಾಖೆಯಿಂದ, ಅಂದರೆ ಫೇರ್ ಪ್ರೈಸ್ ಶಾಪ್ಸ್ ಪಡಿತರ ನ್ಯಾಯಬೆಲೆ ಅಂಗಡಿಗಳಿಂದ ಪ್ರತಿ ಒಬ್ಬ ಅಂತ್ಯೋದಯ ಕಾರ್ಡ್ದಾರರಿಗೆ 35 ಕೆ ಜಿ ಅಕ್ಕಿಯನ್ನು ಹಾಗೂ ಪ್ರತಿ BPL ಕಾರ್ಡುದಾರರಿಗೆ 15 ಕೆ ಜಿ ಅಕ್ಕಿಯನ್ನು ಸರ್ಕಾರ ನೀಡುವ ಒಂದು ತೀರ್ಮಾನವನ್ನು ತೆಗೆದುಕೊಂಡು ಈಗ ನಮ್ಮ ಫೇರ್ ಪ್ರೈಸ್ ಶಾಪ್ಸ್ ಮುಖಾಂತರ, ನ್ಯಾಯಬೆಲೆ ಅಂಗಡಿಗಳ ಮುಖಾಂತರ ಈಗಾಗಲೇ ನಾವು ನೀಡೋದಕ್ಕೆ ಚಾಲನೆ ನೀಡಿದ್ದೀವಿ. ಸಾರ್ವಜನಿಕರು ಏನಾದರೂ ತಮಗೆ ಸಮಸ್ಯೆಗಳಾದಲ್ಲಿ ಕೂಡಲೇ ನಮಗೆ ಸಂಪರ್ಕಿಸಿ ತಮ್ಮ ಸಮಸ್ಯೆಗಳನ್ನು ಪರಿಹಾರ ಕಂಡುಕೊಳ್ಬೋದು. ಅದೇ ರೀತಿಯಾಗಿ ಈಗಾಗಲೇ ನಾವು ಎಲ್ಲ ನ್ಯಾಯಬೆಲೆ ಅಂಗಡಿಗಳ ಮಾಲೀಕರಿಗೆ ಸೂಚನೆ ಕೊಟ್ಟಿದ್ದೀವಿ. ಯಾವುದೇ ರೀತಿಯಾಗಿ ಲೋಪಗಳಾಗದಂಗೆ ಸರ್ಕಾರದ ಸೌಲಭ್ಯವನ್ನು ಪ್ರತಿಯೊಬ್ಬರಿಗೂ ತಲುಪಿಸೋದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಅಂತೇಳಿ ಏಕಸದಸ್ಯ, ದ್ವಿಸದಸ್ಯ, ತ್ರಿಸದಸ್ಯ ಅಂತ್ಯೋದಯ ಕಾರ್ಡ್ಗಳಿಗೆ 35 ಕೆ ಜಿ ಅಕ್ಕಿಯನ್ನು ಮಾಸಿಕವಾಗಿ ಹಾಗೂ
BPL ಕಾರ್ಡ್ದಾರರಿಗೆ ಮಾಸಿಕವಾಗಿ 15 kg ಒಬ್ಬ ವ್ಯಕ್ತಿಗೆ ಕೊಡೋದಕ್ಕೆ ಈಗಾಗಲೇ ಸರ್ಕಾರ ನಿರ್ದೇಶನ ಇರೋದರಿಂದ ಅದೇ ರೀತಿ ಸರ್ಕಾರದ ನಿರ್ದೇಶನದಂತೆ ಏನು ಕಳೆದ ತಿಂಗಳಿನ 5 kg ಅಕ್ಕಿ ಈ ಒಂದು ತಿಂಗಳಲ್ಲಿ ಸೇರಿಸಿ ಅಂದರೆ ಮಾರ್ಚ್ ತಿಂಗಳಲ್ಲಿ ಪ್ರತಿ ಒಬ್ಬ ವ್ಯಕ್ತಿಗೆ BPL ಕಾರ್ಡ್ದಾರರಿಗೆ 15 kg ಅಕ್ಕಿಯನ್ನು ಈ ತಿಂಗಳ ಮಾರ್ಚ್ ತಿಂಗಳಲ್ಲಿ ಕೊಡ್ತೇವೆ. ಮುಂದಿನ ಏಪ್ರಿಲ್ ತಿಂಗಳಲ್ಲಿ 5 kg ಮೊದಲೇನು ಕೊಡ್ತಾಯಿದ್ರು ಅದಕ್ಕಿನ್ನು 5 kg ಸೇರಿಸಿ 10 kg ಆಗುತ್ತೆ. ಕಳೆದ ತಿಂಗಳಿದ್ದು ಕೊಟ್ಟಿಲ್ಲ ಅಂಥೇಳಿ ಈ ತಿಂಗಳ ಮಾರ್ಚ್ ತಿಂಗಳಲ್ಲಿ ಮಾತ್ರ ಪ್ರತಿಯೊಬ್ಬ ವ್ಯಕ್ತಿಗೆ 15 kg ಅಕ್ಕಿಯನ್ನು BPL ಕಾರ್ಡ್ದಾರರಿಗೆ ಹಾಗೂ 35 kg ಅಕ್ಕಿಯನ್ನು ಅಂತ್ಯೋದಯ ಕಾರ್ಡ್ದಾರರಿಗೆ ನೀಡೋದಕ್ಕೆ ಕ್ರಮ ವಹಿಸ್ತಾರೆ. ಇನ್ನು ಮುಂದೆ ಏನು ಈ ಕಳೆದ ತಿಂಗಳವರೆಗೂ ಅಂದರೆ ಜನವರಿ ತಿಂಗಳವರೆಗೂ ಪ್ರತಿಯೊಂದು ವ್ಯಕ್ತಿಗೆ 170 ರೂಪಾಯಿ ಸರ್ಕಾರದಿಂದ ಹಣವನ್ನು ನೀಡ್ತಾ ಇದ್ದರು. ಆ ಪರಿಹಾರ ಧನದ ಬದಲಾಗಿ 5 kg ಅಕ್ಕಿಯನ್ನು ಅವ್ರಿಗೆ ನೇರವಾಗಿ ಕಾರ್ಡ್ದಾರರಿಗೆ ನೀಡಲಾಗ್ತದೆ. ಅದು 5 kg ಏನು ಫೆಬ್ರವರಿ ತಿಂಗಳಲ್ಲಿ ಹಾಕಿರ್ತಕ್ಕಂಥ 5 kg ಹಾಗೂ ಈ ತಿಂಗಳಲ್ಲಿ ನೀಡ್ತಕ್ಕಂಥ 10 kg ಸೇರಿ 15 kg BPL ಕಾರ್ಡ್ದಾರರಿಗೆ ನೀಡಲು ಕ್ರಮ ವಹಿಸಲಾಗ್ತದೆ. ರಸ್ತೆ ಅಪಘಾತದಲ್ಲಿ ಗಾಯಗೊಂಡಿರುವ ವಿಧಾನಸಭೆ ಡೆಪ್ಯೂಟಿ ಸ್ಪೀಕರ್ ರುದ್ರಪ್ಪ ಲಮಾಣಿ ಅವರನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಶಿಫ್ಟ್ ಮಾಡಲಾಗಿದೆ. ನಿನ್ನೆ ಬೆಂಗಳೂರಿನಿಂದ ಹಾವೇರಿಗೆ ತೆರಳುತ್ತಿದ್ದಾಗ ಹಿರಿಯೂರಿನ ಜೆಜೆಹಳ್ಳಿಯಲ್ಲಿ ಅವರಿಗೆ ಬೈಕ್ ಗುದ್ದಿತ್ತು. ತಕ್ಷಣ ಅವರನ್ನ ದಾವಣಗೆರೆಯ SS ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗಿತ್ತು. ಆದರೆ ಇದೀಗ ಏಕಾಏಕಿ ಅವರನ್ನ ಬೆಂಗಳೂರಿನ ಅಪೋಲೋ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದ್ದು ಅವರ ಬೆಂಬಲಿಗರಲ್ಲಿ ಆತಂಕ ಮೂಡಿದೆ. ರಾಜ್ಯದಲ್ಲಿ ವಾಹನಗಳಿಗೆ HSRP ನಂಬರ್ ಪ್ಲೇಟ್ ಅಳವಡಿಸಲು ಸರ್ಕಾರ ಹಲವು ಬಾರಿ ಗಡುವು ವಿಸ್ತರಣೆ ಮಾಡಿತ್ತು. ಇದೀಗ ಅಂತಿಮ ಗಡುವು ದಿನವನ್ನ ಮಾರ್ಚ್ 31ಕ್ಕೆ ನಿಗದಿಪಡಿಸಿದೆ. ಸರ್ಕಾರ ಈಗಾಗಲೇ ಅನೇಕ ಬಾರಿ HSRP ನಂಬರ್ ಪ್ಲೇಟ್ ಅಳವಡಿಕೆ ದಿನಾಂಕವನ್ನ ಮುಂದೂಡಿದರೂ ವಾಹನ ಸವಾರರು ನಂಬರ್ ಪ್ಲೇಟ್ ಬದಲಾಯಿಸಿಲ್ಲ. ಈ ಕಾರಣಕ್ಕಾಗಿ ಸರ್ಕಾರ ಅಂತಿಮ ದಿನಾಂಕವನ್ನ ನಿಗದಿಪಡಿಸಿದೆ. ಈ ಬಗ್ಗೆ ಸಾರಿಗೆ ಇಲಾಖೆ ಅಧಿಕೃತವಾಗಿ ಆದೇಶ ಹೊರಡಿಸಿದೆ. ವೇಗವಾಗಿ ಬರುತ್ತಿದ್ದ ಬಲೆರೋ ವಾಹನ ಸ್ಕೂಟರ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಮಹಿಳೆಯೊಬ್ಬರು ಸ್ಥಳದಲ್ಲೇ ಮೃತಪಟ್ಟು ಅವರ 2 ಮಕ್ಕಳು ತೀವ್ರವಾಗಿ ಗಾಯಗೊಂಡಿರುವ ಘಟನೆ ಮಳವಳ್ಳಿ ಪಟ್ಟಣದ ಹೊರವಲಯದ ಕೊಳ್ಳೇಗಾಲ ರಸ್ತೆಯ ಕಣಗಲ್ ಹಳ್ಳದ ಬಳಿ ನಡೆದಿದೆ. ಮಳವಳ್ಳಿ ತಾಲೂಕಿನ ಕುಂದೂರು ಗ್ರಾಮದ ಶಿಲ್ಪಾ ಮೃತಪಟ್ಟವರು. ಇವರ 7 ವರ್ಷದ ಹಾಗೂ 5 ವರ್ಷದ 2 ಮಕ್ಕಳಿಗೆ ತೀವ್ರವಾದ ಗಾಯಗಳಾಗಿವೆ. ಶುಕ್ರವಾರ ಸಾಯಂಕಾಲ ಶಾಲೆಯಿಂದ ಮಕ್ಕಳನ್ನ ಕರೆದುಕೊಂಡು ಹೋಗುವ ವೇಳೆ ಅಪಘಾತ ಸಂಭವಿಸಿದೆ. ಅಪಘಾತದಲ್ಲಿ ತಲೆಗೆ ತೀವ್ರ ಪೆಟ್ಟು ಬಿದ್ದ ಪರಿಣಾಮ ಶಿಲ್ಪಾ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ತೀವ್ರವಾಗಿ ಗಾಯಗೊಂಡಿರುವ 2 ಮಕ್ಕಳನ್ನ ಮಳವಳ್ಳಿ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆ ನೀಡಿ ಹೆಚ್ಚಿನ ಚಿಕಿತ್ಸೆಗಾಗಿ ಮಂಡ್ಯ ಜಿಲ್ಲಾಸ್ಪತ್ರೆಗೆ ಸಾಗಿಸಲಾಗಿದೆ. ಅಶೋಕನ ಶಾಸನ ತಾಣಗಳು ಸೇರಿ 6 ಸ್ಥಳಗಳನ್ನು ಯುನೆಸ್ಕೋದ ವಿಶ್ವ ಪರಂಪರೆ ಕೇಂದ್ರವು ಭಾರತದ ವಿಶ್ವ ಪರಂಪರೆಯ ತಾತ್ಕಾಲಿಕ ಪಟ್ಟಿಗೆ ಸೇರಿಸಿದೆ. 6 ಸ್ಥಳಗಳಲ್ಲಿ ಛತ್ತೀಸ್ಗಢದ ಕಾಂಗರ್ ಕಣಿವೆ ರಾಷ್ಟ್ರೀಯ ಉದ್ಯಾನ, ತೆಲಂಗಾಣದ ಮುದುಮಲ್ ಮೆಗಾಲಿಥಿಕ್ ಮೆದಿರ್ ಮೌರ್ಯರ ಕಾಲದ ಅಶೋಕನ ಶಾಸನ ತಾಣಗಳ ಸರಣಿ, ಚೌಸತ್ ಯೋಗಿನಿ ದೇವಾಲಯಗಳ ಸರಣಿ, ಉತ್ತರ ಭಾರತದ ಗುಪ್ತ ದೇವಾಲಯಗಳು ಹಾಗೂ ಮಧ್ಯಪ್ರದೇಶ ಮತ್ತು ಉತ್ತರ ಪ್ರದೇಶದ ಬುಂದೇಲರ ಅರಮನೆ ಕೋಟೆಗಳು ಸೇರಿವೆ ಎಂದು ಯುನೆಸ್ಕೋದ ಭಾರತ ವಿಭಾಗ ತಿಳಿಸಿದೆ. ಇಷ್ಟಿತ್ತು ಈ ಹೊತ್ತಿನ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ. ಇದು ಕನ್ನಡಿಗರ ಭರವಸೆ.